ಹಲೋ ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪ್ರಥಮ ಸೆಮಿಸ್ಟರ್ BDAನಲ್ಲಿ ಬರ್ತಾ ಇರತಕ್ಕಂತಹ ಕನಸಿನೊಳಗೊಂದು ಕನಸು ಅಂತ ಹೇಳಿ ಒಂದು ಕಾವ್ಯ. ಈ ಕಾವ್ಯವನ್ನು ಅಥವಾ ಈ ಒಂದು ಪದ್ಯವನ್ನು ಇವತ್ತು ನಾವು ವಿಶ್ಲೇಷಣೆಗೆ ತೆಗೆದುಕೊಂಡಿದ್ದೇವೆ. ಆ ವಿಶ್ಲೇಷಣೆಯನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಈ ಒಂದು ಕವಿತೆಯನ್ನು ರಚನೆ ಮಾಡಿರ್ತಕ್ಕಂಥವರು ದ.ರಾ ಬೇಂದ್ರೆಯವರು. ಸೊ ದ.ರಾ ಬೇಂದ್ರೆಯವರನ್ನು ಕನ್ನಡದಲ್ಲಿ ಅತಿ ಮುಖ್ಯವಾಗಿ ಅಂದರೆ ಕುವೆಂಪುವಿನ ನಂತರದಲ್ಲಿ ಅಥವಾ ಕುವೆಂಪುವಿನ ಮೇಲ್ಮಟ್ಟದ ಅಂದರೆ ಕುವೆಂಪು ನಂತರ ಅಥವಾ ಅದಕ್ಕಿಂತ ಎತ್ತರದ ಸ್ಥಾನದಲ್ಲೂ ಕೂಡ ನೋಡ್ತಕ್ಕಂತಹ ಒಂದು ಸಾಧ್ಯತೆಯನ್ನು ನಾವು ಕಂಡುಕೊಳ್ಬೋದು. ಅವರನ್ನು ನಾವು ಅಂಬಿಕಾತನಯ ದತ್ತ ಅಂತಲೂ ಕೂಡ ಗುರುತಿಸ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಈ ಒಂದು ಕವನವನ್ನು ಕನಸಿನೊಳಗೊಂದು ಕನಸು ಅಂಥೇಳಿ ಒಂದು ಕವನವನ್ನು ರಚನೆ ಮಾಡೋದ್ರ ಮೂಲಕವಾಗಿ ಈ ಕವನ ನಮಗೇನನ್ನು ತಿಳಿಸ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಕನ್ನಡ ನಾಡು ಮುಖ್ಯವಾಗಿ ನಾವು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಕನ್ನಡ ನಾಡು, ಆಮೇಲೆ ಕನ್ನಡಿಗರ ವಸ್ತುಸ್ಥಿತಿ ಅವತ್ತಿನ ಸಂದರ್ಭದಲ್ಲಿ ಯಾವ ರೀತಿ ಇತ್ತು. ಅಂದರೆ ಈ ಒಂದು ಕವನ ಯಾವಾಗ ರಚನೆಯಾಗಿದೆ ಅಂತ ಹೇಳಿದ್ರೆ, ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕೂ ಮೊದಲು ಮತ್ತು ಕರ್ನಾಟಕದ ಏಕೀಕರಣ ಆಗೋದಕ್ಕೂ ಮೊದಲು ರಚನೆಯಾಗಿರ್ತಕ್ಕಂತಹ ಒಂದು ಕವನ ಇದು. ಈ ಕವನದ ಮೂಲಕವಾಗಿ ನಮಗೆ ತೋರಿಸ್ತಾ ಇರತಕ್ಕಂತಹ ಸ್ಥಿತಿ ಏನು ಅಂತ ಹೇಳಿದ್ರೆ, ಕನ್ನಡ ನಾಡಿನ ವಸ್ತುಸ್ಥಿತಿ ಅಥವಾ ಕನ್ನಡ ನಾಡಿನ ದುಸ್ಥಿತಿಯನ್ನು ಅತಿ ಮುಖ್ಯವಾಗಿ ಈ ಕವನ ನಮಗೆ ತೋರಿಸ್ತಾ ಹೋಗ್ತದೆ. ಇದರೊಂದಿಗೆ ಕನ್ನಡ ನಾಡು ಮತ್ತು ಕನ್ನಡಾಂಬೆ ಮತ್ತು ಒಂದು ಹೆಣ್ಣಿನ ಪರಿಸ್ಥಿತಿ ಅಥವಾ ಕನ್ನಡಾಂಬೆಯನ್ನು ಅಥವಾ ಕನ್ನಡ ನಾಡನ್ನು ಒಂದು ಹೆಣ್ಣಿಗೆ ಹೋಲಿಕೆಯನ್ನು ಮಾಡಿಕೊಳ್ಳೋದ್ರ ಮೂಲಕವಾಗಿಯೂ ಕೂಡ ನಮ್ಮ ಭುವನೇಶ್ವರಿ ತಾಯಿ ಹೇಗಿದ್ದಾಳೆ, ಅವಳ ಬೆಳವಣಿಗೆ ಏನಾಯಿತು, ಅಥವಾ ಅವಳು ದುಸ್ಥಿತಿಗೆ ಯಾಕೆ ಈ ರೀತಿ ಬಂದಿದ್ದಾಳೆ, ಈ ದುಸ್ಥಿತಿಗೆ ಕಾರಣ ಏನು ಅನ್ನೋದನ್ನು ಕೂಡ ಈ ಒಂದು ಕವನದ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹರಿದು ಹಂಚಿ ಹೋಗಿರ್ತಕ್ಕಂತಹ ಕನ್ನಡ ನಾಡಿನಲ್ಲಿ ಕನ್ನಡಾಂಬೆಯ ದುಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನಾವು ಇದರಲ್ಲಿ ಕಾಣ್ತಾ ಹೋಗ್ತಾ ಇದ್ದೇವೆ. ಕನಸಿನೊಳಗೊಂದು ಕನಸು, ಇದರಲ್ಲಿ ಮುಖ್ಯವಾಗಿ ನಾವು ಏನನ್ನು ನೋಡ್ತೀವಿ ಅಂತ ಹೇಳಿದ್ರೆ, ತಾಯಿ ಮತ್ತು ಮಕ್ಕಳ ಸಂವಾದ, ತಾಯಿ ಮತ್ತು ಮಗು. ಇಲ್ಲಿ ತಾಯಿ ಯಾರು ಅಂತ ಹೇಳಿದ್ರೆ ಕನ್ನಡ ನಾಡು, ಮಕ್ಕಳು ಅಂತ ಹೇಳಿದ್ರೆ ನಾವುಗಳೇ. ಸೊ ಕನ್ನಡ ನಾಡಿನಲ್ಲಿ ತಾಯಿ ಮತ್ತು ಮಕ್ಕಳ ನಡುವಿನ ಪರಿಸ್ಥಿತಿ ಹೇಗಿದೆ, ಆ ಪರಿಸ್ಥಿತಿಗೆ ಮಗು ತಾಯಿಯನ್ನು ಕೇಳ್ತಾ ಹೋಗ್ತಾನೆ. ತಾಯಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾಳೆ. ಯಾಕೆ ನನ್ನ ಸ್ಥಿತಿ ಯಾಕೆ ಹೀಗಾಯಿತು, ಯಾಕೆ ಇಂತಹ ದುಸ್ಥಿತಿಗೆ ನಾನು ಒಳಗಾದೆ, ಈ ದುಸ್ಥಿತಿಯಿಂದ ನಾನು ಹೇಗೆ ಹೊರಗೆ ಬರೋದಕ್ಕೆ ಸಾಧ್ಯತೆ ಇದೆ ಅನ್ನೋದೆಲ್ಲವನ್ನು ಅವಳು ತಾಯಿ ಹೇಳ್ತಾ ಹೋಗ್ತಾಳೆ. ಹಾಗಾದರೆ ಈ ಒಂದು ಕವನವನ್ನು ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಕವನ ಹೀಗೆ ಶುರುವಾಗತ್ತೆ. ಯಾರು ನಿಂದವರು ಅಲ್ಲಿ ತಾಯೇ ಎಂಬೆ, ಯಾರು ಕೇಳುವರು ಎನಗೆ ಯಾಕೆ ತಂದೆ. ಇಲ್ಲಿ ಅವಾಗಲೇ ಹೇಳಿದ ಹಾಗೆ ಕನ್ನಡಾಂಬೆ ಮತ್ತು ಮಗು ಕೇಳ್ತಾ ಹೋಗ್ತಾ ಇದೆ. ಯಾರೋ ಒಬ್ಬರು ಆ ಬಾಗಿಲ ಎದುರುಗಡೆ ಒಬ್ಬ ಲೇಡಿ ಅಂದರೆ ಒಬ್ಬ ಸ್ತ್ರೀ ನಿಂತಿದ್ದಾಳೆ. ನಿಂತಿರ್ತಕ್ಕಂತಹ ಸಂದರ್ಭದಲ್ಲಿ ಅಂದರೆ ಏನೋ ಒಂದು ರೀತಿ ಅವಳು ನಿಂತಿರ್ತಕ್ಕಂತಹ ಸಂದರ್ಭದಲ್ಲಿ ಅವಳು ಗೌರವವನ್ನು ಹುಟ್ಟಿಸ್ತಕ್ಕಂತಹ ರೀತಿಯಲ್ಲಿ ನಿಂತಿದ್ದಾಳೆ. ಅದನ್ನು ನೋಡಿರ್ತಕ್ಕಂತಹ ಮಗು ಕೇಳುತ್ತೆ, ಯಾರು ನೀವು, ಅಲ್ಲಿ ಯಾಕೆ ನಿಂತಿದ್ದೀರಾ ಅಂತ ಹೇಳಿ. ಅದಕ್ಕೆ ಕನ್ನಡ ತಾಯಿ ಕೇಳ್ತಾಳೆ, ನನ್ನನ್ನು ನೀವು ತಾಯಿ ಅಂತ ಹೇಳಿ ಹೆಸರಿಸ್ತಿದ್ದೀರಲ್ಲ ಅಂತ ಹೇಳಿ, ನನ್ನನ್ನು ತಾಯಿ ಅಂತ ಹೇಳಿ ನೀವು ಕರಿತಾ ಇದ್ದೀರಲ್ಲ. ಆದರೂ ನೀವು ಕರಿತಾ ಇರಬೇಕಾದಾಗ ಅಂದರೆ ಆ ಮಗು ಕೇಳ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ತಾಯಿ ಅನ್ನೋ ಒಂದು ಮಾತನ್ನು ಬಳಸ್ಬಿಡತ್ತೆ. ಅದಾದಮೇಲೆ ಬೇಸರದ ದನಿ ಏಕೆ ಹೆಸರ ಹೇಳಲ್ಲ, ಹೆಸರಾಗಿಯೂ ಕೂಡ ಹೇಳ ಹೆಸರಿಲ್ಲ. ಹಾಗೆ ಮಾತಾಡ್ತಾ ಇರಬೇಕಾದಾಗ ಯಾಕೆ ಈ ಥರ ನೀವು ಇಷ್ಟೊಂದು ಬೇಸರದಿಂದ ಮಾತಾಡ್ತಾ ಇದ್ದೀರಾ, ನಿಮ್ಮ ಹೆಸರು ಹೇಳಿ, ನಿಮ್ಮ ಹೆಸರನ್ನಾದರೂ ನಾವು ಕೇಳ್ತೀವಿ ಅಂತ ಹೇಳಿ ಆ ಮಗು ಕೇಳುತ್ತೆ. ಆಗ ಆ ತಾಯಿ ಹೇಳ್ತಾಳೆ, ಏನು ನನ್ನ ಹೆಸರು ನನಗೆ ಅಂದರೆ ಎಷ್ಟು ದೊಡ್ಡ ಮಟ್ಟದ ಹೆಸರಿದೆ ನನಗೆ, ಆ ಹೆಸರಿನಿಂದಲೇ ನಾನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡಿದ್ದೂ ಕೂಡ. ಆದರೆ ಇವಾಗ ನನಗೆ ಆಗ್ತಾ ಇರತಕ್ಕಂಥ ಅವಮಾನ, ಒತ್ತಡ, ದೊಡ್ಡ ಹೆಸರು ಅಂದರೆ ಇವೆಲ್ಲದು ಆಗಿದ್ದಾಗಲೂ ಕೂಡ ನಂದು ದೊಡ್ಡ ಹೆಸರಾಗಿತ್ತು. ಆದರೂ ಕೂಡ ಇವಾಗ ನನಗೆ ಆ ಹೆಸರನ್ನು ಹೇಳ್ಕೊಳಕ್ಕಾಗ್ತಾ ಇಲ್ಲ ಅನ್ನೋದನ್ನು ಅವಳು ಹೇಳ್ಕೊತಾಳೆ. ಯಾಕೆ ದೊಡ್ಡ ದೊಡ್ಡ ರಾಜವಂಶಗಳಾಗಲಿ, ದೊಡ್ಡ ದೊಡ್ಡ ಮನೆತನಗಳಾಗಲಿ, ಆ ಎಲ್ಲ ಮನೆತನಗಳು ಆ ಒಂದು ಹೆಸರನ್ನು ಉಳಿಸಿರ್ತಕ್ಕಂಥವು. ಆದರೂ ಕೂಡ ಆ ತಾಯಿ ತನ್ನ ಹೆಸರನ್ನು ಹೇಳ್ಕೊಳಕ್ಕಾಗ್ತಾ ಇಲ್ಲ.
ಮುಂದುವರೆದು ಮತ್ತೆ ಕೇಳ್ತಾನೆ, ನೀನಾರ ಮನೆಯವಳು ಮುತ್ತೈದೆ ಹೇಳು, ನಾನಾರ ಮನೆಯವಳು ಬಯಲನ್ನೇ ಕೇಳು. ಅದಕ್ಕೆ ಮತ್ತೆ ಕೇಳ್ತಾರೆ, ಹಾಗಾದರೆ ನೀನು ಇಲ್ಲಿ ನಿಂತಿದ್ಯಲ್ಲಮ್ಮ, ನಿನ್ನನ್ನು ನೋಡ್ತಾ ಇದ್ದರೆ ಮುತ್ತೈದೆಯಾಗಿ ಕಾಣ್ತಾ ಇದೆಯಾ, 5 ಮುತ್ತುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಹೆಣ್ಣಾಗಿ ಕಾಣ್ತಾ ಇದೆಯಾ, ನೀನು ಎಲ್ಲಿಂದ ಬಂದವಳು ಅಂತ ಹೇಳಿ ಕೇಳ್ತಾರೆ. ಆವಾಗ ತಾಯಿ ಹೇಳತ್ತೆ, ನಾನು ಎಲ್ಲಿಂದಲೋ ಬಂದವಳು, ನಾನು ಯಾರ್ದೋ ಒಂದು ಮನೆಯಿಂದ ಅಥವಾ ಎಲ್ಲಿಂದಲೋ ನಾನು ಬಂದಿದ್ದೇನೆ. ಅದನ್ನು ನೀನು ತಿಳಿಬೇಕು ಅಂತ ಹೇಳಿದ್ರೆ ಅದಕ್ಕೂ ಮೊದಲು ನೀನು ಈ ನಾಡಿನ ಬಗ್ಗೆನೇ ಕೇಳಬೇಕು, ಅಥವಾ ಈ ನಾಡತ್ರನೇ ಹೋಗಿ ಕೇಳಬೇಕು. ಇಟ್ ಈಸ್ ಬಯಲು ಇನ್ ದ ಸೆನ್ಸ್ ಈ ನಾಡು, ಈ ಒಂದು ಕರ್ನಾಟಕ, ಅದನ್ನು ನೀನು ಕೇಳಬೇಕು. ಆ ಕೇಳಿದಾಗ ನಿನಗೆ ಗೊತ್ತಾಗ್ತದೆ ನಾನು ಯಾರು ಅಂಥೇಳಿ. ಮತ್ತೆ ಮಾತು ಮುಂದುವರ್ಸುತ್ತಾ ನೋಡ್ತಾ ಹೋಗ್ತಾರೆ. ಆಪ್ತರಿಲ್ಲವೇ ನಿನಗೆ ಇಷ್ಟರಿಲ್ಲೇ, ಗುಪ್ತರಾದರೋ ಏನೋ ಇಷ್ಟರಲ್ಲೇ, ಇರುವರೇ ಇದ್ದರೆ ಮಕ್ಕಳೆಂಬುವರು, ಇರುವರೆಂದರೂ ಕೂಡ ಯಾರೂ ನಂಬುವರು. ಆಗ ಹೇಳ್ತಾರೆ, ಸರಿ ನೀನು ಈ ಥರ ಒಂಟಿಯಾಗಿ ಬಂದಿದ್ಯಲ್ಲಮ್ಮ, ನೀನು ಇಷ್ಟೊಂದು ಒಂಟಿಯಾಗಿ ಬಂದಿದ್ಯಲ್ಲ, ನಿನಗೆ ನಿನ್ನವರೇ ಆಗಿರ್ತಕ್ಕಂಥ ಯಾವುದಾದ್ರೂ ಬಂಧು ಬಳಗ ಅನ್ನೋರು ಯಾರು ನಿನಗಿಲ್ವಾ? ಆಪ್ತರು ಯಾರು ನಿನ್ನ ಸಂಬಂಧಿಕರಿಲ್ವಾ? ಅಥವಾ ನಿನ್ನ ಬಗ್ಗೆ ಯೋಚನೆ ಮಾಡತಕ್ಕಂತಹ ಯಾವುದೇ ವ್ಯಕ್ತಿಗಳೂ ಕೂಡ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಮುಂದುವರೆದು, ಯಾರ್ಯಾರು ಇಲ್ವೇನೋ ನಿನಗೆ ಅಂತ ಹೇಳಿ. ಆಮೇಲೆ ಮುಂದುವರೆದು ಕೇಳ್ತಾರೆ, ಹಾಗಾದರೆ ನಿನಗೆ ಮಕ್ಕಳು ಕೂಡ ಇಲ್ವಾ, ನಿನಗೆ ಮಕ್ಕಳೂ ಕೂಡ ಇಲ್ವಾ? ಆವಾಗ ಕನ್ನಡಾಂಬೆ ಹೇಳ್ತಾರೆ, ನನಗೆ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಯಾರಾದರೂ ನಂಬ್ತಾರ? ನನಗೆ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನೀವು ಕೂಡ ನಂಬ್ತೀರಾ? ಯಾಕೆ? ಮಕ್ಕಳೇನಾದರೂ ಇದ್ದಿದ್ದರೆ ಆ ಮಕ್ಕಳ ಮೇಲಿನ ಪ್ರೀತಿಯಿಂದಲಾದರೂ ಕೂಡ ನೀವು ಎಂಥ ಸಮಸ್ಯೆಗಳು ಬಂದರೂ, ಎಂಥ ಅವಮಾನಗಳಾದರೂ, ಎಂತಹ ಒತ್ತಡಗಳಾದರೂ ನೀವು ಅಲ್ಲೇ ಇರ್ತಾಯಿದ್ರಿ ಮಕ್ಕಳನ್ನು ನೋಡಿಕೊಂಡು. ಸೊ ಆದ್ದರಿಂದ ನನಗೆ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ನಂಬೋದಿಲ್ವಲ್ಲ ಅಂಥೇಳಿ ಮತ್ತೆ ಮುಂದುವರಿತಾ ಹೋಗತ್ತೆ. ಮನೆಯಿಲ್ಲವೇ ಇರಲು ಪರದೇಶಿ ಏನು, ಮನೆಯ ಮುನಿದೆದ್ದಿರಲು ಯಾ ದೇಶವೇನು. ಮಾತು ಮುಂದುವರಿತಾ ಹೋಗತ್ತೆ. ನೀನು ಒಂಟಿ ಅಂತ ಹೇಳ್ದಲ್ಲಮ್ಮ, ನಿನಗೆ ಯಾರೂ ಕೂಡ ಇಲ್ವಾ? ನಿನಗೆ ನಿನ್ನದೇ ಆಗಿರ್ತಕ್ಕಂತಹ ಒಂದು ಸ್ವಂತ ಮನೆಯೂ ಕೂಡ ಇಲ್ವಾ? ಆ ಮನೆ ಅಂದರೆ ಅಕಸ್ಮಾತ್ ನಿನಗೆ ಮನೆ ಇತ್ತು ಅಂತ ಹೇಳಿದ್ರೆ ಆ ಮನೆ ಒಳಗಡೆ ನೀನು ಪರದೇಶಿ ಆಗೋಗಿದೆಯಾ ಅಂತ ಮತ್ತೆ ಕೇಳ್ತಾನೆ. ಏನಿದ್ರ ಅರ್ಥ ಅಂತ ಹೇಳಿದ್ರೆ, ಇನ್ನೂ ಲಿಟ್ರಲಿ ಮೀನಿಂಗ್ ಏನು ಅಂತ ಹೇಳಿದ್ರೆ, ಕನ್ನಡ ಕರ್ನಾಟಕದಲ್ಲಿ ಸಾರ್ವಭೌಮವಾಗಿರ್ತಕ್ಕಂತಹ ಭಾಷೆ. ಆದರೆ ಈ ಭಾಷೆ ತನ್ನ ರಾಜ್ಯದ ಒಳಗಡೆನೆ ಪರದೇಶಿಯಂತೆ ಕಾಣ್ತಾ ಹೋಗ್ತಾ ಇದೆ. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಕನ್ನಡ ಗೊತ್ತಿರೋರು ಕೂಡ ಕನ್ನಡವನ್ನು ಮಾತನಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಕ್ಕಂತಹ ಸ್ಥಿತಿಗೆ ಇವತ್ತಿನ ಭಾಷೆ ನಮ್ಮ ಕನ್ನಡ ಬಂದು ನಿಂತಿದೆ. ಅದಕ್ಕೆ ಹೇಳ್ತಾ ಇರೋದು, ಮನೆ ಇಲ್ಲವೇ ಇರಲು ಪರದೇಶಿ ಏನು. ಅಂದರೆ ಮನೆ ಇದೆ, ಮನೆ ಒಳಗಡೆ ನಾನು ಪರದೇಶಿ ಆಗೋಗಿದ್ದೇನೆ, ಆದರೆ ಒಂದು ರೀತಿ ಅನಾಥ ಸ್ಥಿತಿಯಲ್ಲಿ ನಾನಿದ್ದೇನೆ ಅನ್ನೋದನ್ನು ಹೇಳ್ಕೊಳ್ತಾ ಹೋಗತ್ತೆ. ಮುಂದುವರಿಸಿ, ಮನೆಯ ಮುನಿದೆದ್ದಿರಲು ಯಾ ದೇಶವೇನು, ನಿನ್ನ ಮಾತಿನಲ್ಲಿಹುದು ಒಡಪಿನಂದ, ನನ್ನ ಹತ್ತಿರದು ಒಂದೇ ಉಳಿದಿಹುದು ಕಂದ, ರಾಜಮುಖಿ ನಿನ್ನಲ್ಲಿ ರಾಜ ಕಳೆಯುವುದು. ಅಂದರೆ ಈ ಪರದೇಶಿ ಆಗಿರ್ತಕ್ಕಂಥವಳು ಯಾವ ಮಟ್ಟಕ್ಕಿದ್ದೀನಿ ಅಂತ ಹೇಳಿದ್ರೆ, ನನ್ನನ್ನೇ ಕಲಿತು ಮತ್ತೆ ಬೇರೆ ಇನ್ನೊಂದು ಭಾಷೆಯ ವ್ಯಾಮೋಹಕ್ಕೆ ಒಳಗಾಗಿ ಇವತ್ತು ನನ್ನನ್ನೇ ದೂರ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಆದ್ದರಿಂದ ನೀನು ಮಾತಾಡ್ತಾ ಇರತಕ್ಕಂತಹ ಒಂದು ಮಾತಿನಲ್ಲಿ ನನಗೆ ಸರಿಯಾಗಿ ಉತ್ತರ ಅನ್ನೋದು ಸಿಗ್ತಾ ಇಲ್ಲ. ಆದರೂ ನನ್ನ ಬಳಿಯಲ್ಲಿ ಉಳ್ಕೊಂಡಿರ್ತಕ್ಕಂತಹ ಒಂದು ಮಾತೇನಿದೆಯಲ್ಲ ಅದನ್ನು ಹೇಳ್ತಾ ಹೋಗ್ತೇನೆ ಕೇಳು. ನಾನಿವತ್ತೇನು ದೊಡ್ಡ ಮಟ್ಟದಲ್ಲಿ ಬೆಳ್ಕೊಂಡಿದ್ದೇನೆ ಅಂತ ನಾನು ಹೇಳೋದಕ್ಕೆ ಹೋದಲ್ಲ. ನನ್ನ ಹೆಸರಿನಲ್ಲಿ ಅಥವಾ ನನ್ನ ನಾಡಿನ ಒಳಗಡೆ ಎಷ್ಟೋ ಸಾಮ್ರಾಜ್ಯಗಳು ನಿರ್ಮಾಣಗಳಾಗಿದ್ವು. ಇಲ್ಲೇ ರಾಜ್ಯಭಾರವನ್ನು ಮಾಡಿದ್ರು. ನನಗೆ ರಾಜಕಳೆಯನ್ನು ಕೂಡ ಅವರು ಕೊಟ್ಟರು, ರಾಜಕಳೆಯನ್ನು ಕೊಟ್ಟಿದ್ರು. ಅದರ ಜೊತೆಗೆ ಆ ರಾಜಕಳೆಯನ್ನು ನಾನೇ ಪಡ್ಕೊಂಡಿದ್ದೆ. ಅಂತಹ ಕನ್ನಡ ನಾಡನ್ನು ಸಾವಿರಾರು ವರ್ಷಗಳಿಂದ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಆಳ್ಕೊಂಡು ಬಂದಿದ್ರು ಕೂಡ ಅದೇ ರಾಜ್ಯದಲ್ಲಿ ಇವತ್ತು ನನ್ನನ್ನು ಆಳ್ಕೊಂಡು ಬಂದಿರತಕ್ಕಂಥವರೇ ಇವತ್ತೇನು ಹೇಳ್ತಿದ್ದಾರೆ, ನೀನು ಬೇಡ ಅಂಥೇಳಿ ನನ್ನನ್ನು ದೂರ ಕಳಿಸಿದ್ದಾರೆ ಅಂತ ಹೇಳ್ಕೊಳ್ತಾನೆ. ನೆಕ್ಸ್ಟು, ಸಹಜಮಾದರೂ ಪಕ್ಷವಿದು ವದ್ಯವಹದು, ಯಾವುದಾದರೂ ನಾಡದೇವಿಯೇ ನೀನು, ಭಾವುಕರ ಕಂಗಳಿಗೆ ದೇವಿಯೇ ನಾನು, ಈಗ ಬಂದಿಹುದೇಕೆ ಏನು ಬೆಸನ. ಹೇಳ್ತಾ ಹೋಗ್ತಾಳೆ. ಮತ್ತೆ ಮಾತು ಮುಂದುವರಿಸ್ಕೊಂಡು ಹೇಳ್ತಾಳೆ,
ನೀನು ಈ ರೀತಿಯಾಗಿ ರಾಜ್ಯ ಸಾಮ್ರಾಜ್ಯ ಅಂತ ಹೇಳಿ ಮಾತಾಡ್ತಾ ಇರೋದನ್ನ ನಾನು ನೋಡಿದಾಗ ನನಗೇನನ್ಸತ್ತೆ ಅಂತ ಹೇಳಿದ್ರೆ ನೀನು ಸಾಮಾನ್ಯವಾಗಿರ್ತಕ್ಕಂಥವಳಲ್ಲ, ಸಾಮಾನ್ಯವಾಗಿರ್ತಕ್ಕಂಥ ಸ್ತ್ರೀಯಾಗಿ ನೀನೇನು ಕಾಣ್ತಾ ಇಲ್ಲ. ಬದಲಾಗಿ ಯಾವುದೋ ಒಂದು ನಾಡಿನ ದೇವತೆಯಾಗಿ ಕಾಣಿಸ್ಕೊಳ್ತಾ ಇದೆಯಾ, ಆ ಥರ ನನಗನ್ನಿಸ್ತಾ ಇದೆ. ಕನ್ನಡಿಗನಾಗಿ ಕನ್ನಡಿಗನಾದ ಯಾರಿಗಾದರೂ ಅಂದರೆ ಕನ್ನಡವೇ ತನು ಮನ ಧನ ಅಂಥೇಳಿ ಯಾರು ತಿಳ್ಕೊಂಡಿರ್ತಾರೋ ಅಂಥವ್ರಿಗೆ ಮಾತ್ರ ನಾನು ನನ್ನ ಬಗ್ಗೆ ಆತ್ಮೀಯತೆಯನ್ನು ಹೊಂದಿರತಕ್ಕಂಥವ್ರು ಏನಿರ್ತಾರಲ್ವ ಅಂಥವ್ರಿಗೆ ಮಾತ್ರ ನಾನು ದೇವಿಯಾಗಿದ್ದೇನೆ. ಅದೇ ಭಾವುಕರ ಕಂಗಳಿಗೆ ಅಂದರೆ ತನು ಮನ ಧನ ಎಲ್ಲದರಲ್ಲೂ ಕೂಡ ನೀನೇ ತಾಯಿ ಅಂತ ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಮಾತ್ರ ನಾನು ದೇವಿಯಾಗಿ ಕಾಣಿಸ್ಕೊಳ್ತಾ ಹೋಗ್ತೇನೆ ಅಂಥೇಳಿ ಹೇಳ್ತಾರೆ. ನೆಕ್ಸ್ಟ್, ಈಗ ಬಂದಿಹುದೇಕೆ ಏನು ಬೆಸನ, ಯೋಗವಿಲ್ಲದೆ ತಿಳಿಯದೆನ್ನ ವ್ಯಸನ. ಆದಿ ಯಾವುದು ಹೇಳು ಯಾವ ಯೋಗ, ಆದಿ ಅಂತವು ಇಲ್ಲದಂಥ ತ್ಯಾಗ. ಸರಿ ಆಯಿತು, ನೀನು ಇಲ್ಲಿಗೆ ಏಕೆ ಬಂದಿದ್ಯಾ ಹೇಳು. ನನಗೆ ಯಾವುದೇ ಒಂದು ಯೋಗ ಅನ್ನೋದು ಕೂಡ ನನಗಿಲ್ಲ. ಇಲ್ಲಿವರೆಗೂ ನಾನು ಬೆಳ್ಕೊಂಬಂದ್ಬಿಟ್ಟೆ, ಅದೇ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದೇ ಮಟ್ಟಕ್ಕೆ ಬೆಳ್ಕೊಂಡು ಹೋಗ್ತಕ್ಕಂಥ ಯೋಗ ಅನ್ನೋದೇ ನನಗಿಲ್ವಲ್ಲ. ಕನ್ನಡ ಮಾತನಾಡ್ತಿರ್ತಕ್ಕಂಥವ್ರ ಜನರು ನೋಡಿ ನನಗೆ ವ್ಯಸನ ಆಗ್ತಾ ಇದೆ. ಇವತ್ತಿನ ಜನ ನನ್ನನ್ನೇ ಹಾಗೆ ಬೆಳೆಸ್ಕೊಳ್ತಾ ಇದ್ದಾರೆ. ಮೊದಲಿನಿಂದ ಕನ್ನಡ ಅಂದರೆ ನನ್ನನ್ನು ಹೇಗೆ ಬೆಳೆಸ್ಕೊಳ್ತಾ ಇದ್ರು, ಇವತ್ತಿನ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಗೆ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ, ಇದೆಲ್ಲವನ್ನು ನೋಡಿದ್ರೆ ನನಗೊಂದು ರೀತಿ ವ್ಯಸನವಾಗ್ತದೆ. ನಾಡು ನುಡಿಗಾಗಿ ಯಾವ ಆದಿಯ ಯೋಗವನ್ನು ನಾವು ಹಿಡಿಬೇಕು ಅಂತ ಹೇಳಿ ಕೇಳಿದಾಗ ಹೇಳ್ತಾಳೆ ತಾಯಿ, ನಿಸ್ವಾರ್ಥವಾಗಿರ್ತಕ್ಕಂಥ ತ್ಯಾಗವನ್ನು, ನಿಸ್ವಾರ್ಥವಾಗಿರೋ ತ್ಯಾಗದ ಯೋಗವನ್ನು ಹಿಡಿದಾಗ ಎಲ್ಲವೂ ಸಾಧ್ಯ ಆಗತ್ತೆ ಅಂತ ಹೇಳಿ ಹೇಳ್ತಾಳೆ. ನೆಕ್ಸ್ಟ್ ಮಾತು ಮುಂದುವರಿಸ್ತಾ, ಬೇಡ ಬಂದಿಹೆ ಏನು ಏನಾದರೊಂದು, ಬೇಡಿದರೆ ಬೇಡಿದುದ ಕೊಡುವೆಯಾ ಇಂದು, ಅಹುದು ಕೊಡುವೆನು ಎಂದು ನಾನು ಎನ್ನಬಹುದೇ, ಬಹುದು ಗಿಹುದಿನ ಶಂಕೆ ವೀರನಹುದೇ. ಇವಾಗ ಮಾತು ಮುಂದುವರಿಸ್ತಾ ಹೋಗ್ತಾರೆ. ಹಾಗಾದರೆ ನೀನೀಗ ನಿನ್ನ ಮಕ್ಕಳಿಂದ ಏನನ್ನ ಪಡೀಬೇಕು ಅಂತ ಹೇಳಿ ನೀನು ಬಂದಿದ್ಯಾ ಅಂತ ಹೇಳಿ ಕೇಳ್ತಾರೆ. ನಾನು ನಿನ್ನ ಬಳಿ ಏನಾದರೂ ಬೇಡಿದರೆ ನೀನು ಅದನ್ನು ಕೊಡಲಿಕ್ಕಾಗ್ತದಾ? ನಾನು ಇವತ್ತೇನೋ ಒಂದು ಕೇಳ್ತೀನಿ ಅಂತ ಹೇಳಿದ್ರೆ ನೀನು ಕೇಳಿ ಕೊಡೋಕ್ಕಾಗತ್ತಾ? ಆಗ ಹೌದು ಅಂತ ಹೇಳಿದ್ರೆ ಕೊಡ್ತೀನಿ, ಆವಾಗ ನೀನು ವಿಶ್ವಾಸದಿಂದ ಹೇಳು. ಆದರೆ ಅನುಮಾನ ಇಟ್ಕೊಂಡು ಹೇಳಕ್ಕೆ ಹೋಗ್ಬೇಡ, ನನ್ನ ಕೈಲಿ ಆಗತ್ತೆ ಅಥವಾ ಇಲ್ಲ ಅಂತ ಹೇಳಿ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಭವವನ್ನು ಇಟ್ಕೊಂಡು ಹೇಳಬೇಡ. ನೀನು ವೀರನಾಗಿದ್ದರೆ ನೇರವಾಗಿ ಆಗತ್ತೆ ಅಂತ ಹೇಳು, ಇಲ್ಲ ಅಂತ ಹೇಳಿದ್ರೆ ಬೇಡ, ಅಥವಾ ಹಿಂಜರಿಕೆಯ ಭಾವ ಅನ್ನೋದು ನಿನ್ನ ಹತ್ರ ಇರಬಾರ್ದು ಅಂತ ಹೇಳಿ ಕೇಳ್ತಾಳೆ. ಮತ್ತೆ ಮಾತು ಮುಂದುವರಿತಾ, ಇಂಜರಿಯುವ ಅಂಜಿಕೆಯು ಹಿಡಿದಿಹುದು ಕೈಯ, ಮುಂಜರಿವ ಉರುಪಿನೊಡೆ ಮುಂದೆ ಬಾರಯ್ಯ, ಇಲ್ಲೆನ್ನಲಾರೆ ನಾನಹುದೆನ್ನೆಲ್ಲಮ್ಮೆ, ಬಲ್ಲವರು ದೈವವನ್ನು ಪರಕಿಸುವರು ಒಮ್ಮೆ, ಚಂಡಿ ಚಾಮುಂಡಿ ಬೇಕಾದುದೇನು, ಗಂಡಸಾದರೆ ನಿನ್ನ ಬಲಿ ಕೊಡುವೆಯೇನು. ಮತ್ತೆ ಮಾತು ಮುಂದುವರಿತಾ ಹೋಗ್ತಾಳೆ. ತುಂಬ ಚೆನ್ನಾಗಿರ್ತಕ್ಕಂತಹ ಮಾತು. ಯಾವುದಕ್ಕೂ ಹಿಂಜರಿತಕ್ಕಂಥ ಅವಶ್ಯಕತೆ ಅನ್ನೋದೇ ಇಲ್ಲ. ಮುನ್ನುಗ್ತಕ್ಕಂತಹ ಒಂದು ಶಕ್ತಿ ಇದ್ದಾಗ ನೀನು ಮುಂದೆ ಬಂದು ಹೆಜ್ಜೆ ಹಾಕಿ ನಡ್ಕೊಂಡು ಹೋದರೆ ನಿನಗೆ ಬೆಂಬಲವಾಗಿ ಎಲ್ಲರೂ ಕೂಡ ಸೇರ್ಕೊಳ್ತಾರೆ, ನಾನೂ ಕೂಡ ಸೇರ್ಕೊಳ್ತೀನಿ ಅಂತ ತಾಯಿ ಹೇಳ್ತಾಳೆ. ಅಂದರೆ ನಿನ್ನಲ್ಲಿ ಮುನ್ನುಗ್ತಕ್ಕಂತಹ ಶಕ್ತಿ ಇರಬೇಕು. ಆ ಶಕ್ತಿ ಇತ್ತು ಅಂತ ಹೇಳಿದ್ರೆ ನಾನು ನಿನ್ನ ಬೆನ್ನೆಲುಬಾಗಿ ನಿಂತ್ಕೊಳ್ತೀನಿ, ನಿನ್ನಿಂದ ಇನ್ನೂ ಜನ ಬಂದು ಸೇರಿಕೊಳ್ಳುತ್ತಾರೆ. ಇಷ್ಟೆಲ್ಲವನ್ನ ಕೇಳಿದ ಮೇಲೆ ನಾಡಿಗಾಗಿ ನಾನು ಕೂಡ ಏನನ್ನಾದರೂ ಮಾಡಬೇಕು ಅಂತ ಹೇಳಿ ಆ ಕಂದನಿಗೆ ಅನ್ಸತ್ತೆ. ಅನ್ನಿಸ್ದಾಗ ನನ್ನಿಂದ ಏನೂ ಆಗಲ್ಲ ಅಂತ ಹೇಳಿ ಅನ್ಕೊಳ್ಳೋಕ್ಕೆ ಹೋಗಬೇಡ, ನನ್ನಿಂದ ಎಲ್ಲವೂ ಸಾಧ್ಯ ಆಗತ್ತೆ ಅಂತ ಹೇಳಿ ಮುಂದುವರಿಬೇಕು ಅನ್ನೋದನ್ನು ಅಂದ್ಕೊಳ್ತಾವ ನಾವು ಅವಾಗ ನೆಕ್ಸ್ಟ್, ಬಲ್ಲವರು ದೈವವನ್ನು ಪರಕಿಸುವರು ಒಮ್ಮೆ, ಚಂಡಿ ಚಾಮುಂಡಿ ಬೇಕಾದುದು ಏನು, ಗಂಡಸಾದರೆ ನಿನ್ನ ಬಲಿ ಕೊಡುವೆಯೇನು. ಮತ್ತೆ ಮಾತು ಮುಂದುವರೆದು ಕೇಳ್ಕೊತಾರೆ. ತಿಳಿದವರು ಹಿರಿಯವರು ದೇವರನ್ನೇ ಪರೀಕ್ಷಿಸ್ತಾರಂತೆ. ಅವರು ಅಂದರೆ ಹಿರಿಯವರು ಅವರೆಲ್ಲ ಇದ್ರಲ್ಲ, ದೇವರನ್ನೇ ಪರೀಕ್ಷಿಸ್ತಾರೆ. ಅಂತಹ ಪರೀಕ್ಷೆಗಳು ನಿನಗೆ ಎದುರಾದರೂ ಅದನ್ನು ಎದುರಿಸಿ ನಿಲ್ಲಬೇಕು. ನಿನಗೆ ಎಂತೆಂಥ ಪರೀಕ್ಷೆಗಳು ಎದುರಾಗ್ತಾವೋ ಗೊತ್ತಿಲ್ಲ, ಎಲ್ಲ ಪರೀಕ್ಷೆಗಳನ್ನು ಎದುರು ನಿಂತ್ಕೊಂಡು ಗೆಲ್ಲಬೇಕು ಅಥವಾ ಅದನ್ನು ಎದುರಿಸ್ಬೇಕು. ಆವಾಗ ನೀನು ಮುಂದುವರಿತಾ ಹೋಗ್ತಾ ಇದ್ದರೆ ಆಗತ್ತೆ. ಆವಾಗ ತಾಯಿ ಹೇಳ್ತಾಳೆ, ಚಂಡಿ ಚಾಮುಂಡಿ ಅಂತ ರೂಪ ತಾಳಿದೆಯಲ್ಲ, ಈಗ ನಿನಗೆ ಏನು ಬೇಕು?
ಕಂದನಿಗೆ ಅವನು ಕೇಳ್ತಾವ, ಕಂದ ತಾಯಿ ಕೇಳ್ತೀಯನು, ಚಂಡಿ ಚಾಮುಂಡಿಯಾಗಿ ನೀನು ನಿಂತಿದ್ಯಲ್ಲ, ನಿನಗೆ ನನ್ನಿಂದ ಏನು ಬೇಕು ಅಂತ ಹೇಳಿ ನೇರವಾಗಿ ಕಂದ ಕೇಳ್ತಾನೆ. ಆವಾಗ ಹೇಳ್ತಾಳೆ, ನೀನು ನಿಜವಾಗಿಯೂ ವೀರನೇನಾದರೂ ಆಗಿದ್ದಿದ್ರೆ, ನಿಜವಾಗಿಯೂ ನೀನು ವೀರನಾದರೆ, ನಿಜವಾಗಿಯೂ ನೀನು ನಾಡನ್ನು ಕಟ್ಟಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಿದ್ರೆ, ಈ ನಾಡು ಸುಂದರವಾಗಿ ಬೆಳಿಬೇಕು ಅಂತ ಅಂದ್ಕೊಂಡ್ರೆ, ನಿನ್ನ ಸಾವನ್ನು ಇದಕ್ಕೆ ನೀನು ಕೊಡ್ತೀಯಾ? ತಾಯಿ ಕೇಳ್ತಾಳೆ. ಆ ಕೇಳಿದ ತಕ್ಷಣ ಅವನಿಗೆ ಸಡನ್ನಾಗಿ ಒಂದು ರೀತಿ ತನ್ನ ಮನಸ್ಸಿನಲ್ಲಿ ಏನೋ ಒಂದು ಕಂಪನವಾದಂಗೆ ಆಗ್ಬಿಡತ್ತೆ. ಮನವು ನಡುಗಿತು, ತನುವು ನವರಿ ಒಳಗಾಯಿತು, ನೆನವು ನುಗ್ಗಿತು ಹೊರಗೆ, ಕಂಡೆ ಬೆಳಗಾಯಿತು. ಆ ತಾಯಿ ಕೇಳಿದಲ್ಲ, ನಿನ್ನ ಬಲಿಯನ್ನು ಅಥವಾ ನಿನ್ನ ಸಾವನ್ನು ಕೊಡೋಕ್ಕಾಗತ್ತಾ ಅಂತ ಹೇಳಿ ಕೇಳಿದಾಗ, ಮಗುಗೆ ಬಲಿ ಅಂದ ತಕ್ಷಣ, ಹೇಳಿದ ತಕ್ಷಣ ಏನೋ ಒಂದು ರೀತಿ ಮನಸ್ಸಿನಲ್ಲಿ ಗಲಿಬಿಲಿ ಆಗೋಗತ್ತೆ. ತಕ್ಷಣಕ್ಕೆ ಅವನ ಮನಸ್ಸನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಗಟ್ಟಿ ಮನಸ್ಸಿನಿಂದ ಹೇಳ್ತಾನೆ, ನನ್ನ ಬಲಿಯ ತ್ಯಾಗ ಅಂದಾಗ ಅವನಲ್ಲಿ ನವಿರಾಗಿರ್ತಕ್ಕಂತಹ ಮನಸ್ಥಿತಿಗೆ ಒಳಗಾಗಿ, ಸರಿ ಆಯಿತು, ನನ್ನ ತ್ಯಾಗವನ್ನು ನಾನು ಕೊಡೋದಕ್ಕೆ ಮುಂದಾಗ್ತೇನೆ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲೇ ಅವನಿಗೆ ಇದೆಲ್ಲವೂ ಕೂಡ ನನ್ನ ಕನಸಿನಲ್ಲಿ ನಡೀತಾ ಇರತಕ್ಕಂಥದ್ದು. ಸೊ ಅವಾಗ ಕನಸಿನಿಂದ ನನಸಿಗೆ ಬೆಳೀತಾ ಹೋಗ್ತಾ, ಅಂದರೆ ನನ್ನ ನೆನಪು ಅನ್ನೋದು ಅಂದರೆ ಮಲಗಿರ್ತಕ್ಕಂಥ ಎದ್ದೇಳ್ತಾ ಇರ್ತಕ್ಕಂತಹ ಸಂದರ್ಭ. ಆಗ ಅವನಲ್ಲಿ ಇದು ನಾನು ಕಂಡಿದ್ದು ಕನಸ ಅಥವಾ ನನಸಾಗಿ ಮಾಡಬೇಕಾ ಅನ್ನೋ ಒಂದು ಗೊಂದಲಕ್ಕೂ ಕೂಡ ಒಳಗಾಗ್ಬಿಡ್ತಾನೆ. ಅಂದರೆ ಇದ್ರ ಮೂಲಕವಾಗಿ, ಕವಿತೆಯ ಮೂಲಕವಾಗಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ವಾಸ್ತವದಲ್ಲಿ ಏನಿದೆಯೋ ಅದನ್ನು ಕನಸಿನ ರೂಪದಲ್ಲಿ ತೋರಿಸ್ತಾ ಹೋಗ್ತಾರೆ. ಅಂದರೆ ವಾಸ್ತವ ಹೀಗೆ ಇದೆ, ಆ ವಾಸ್ತವವನ್ನು ಬದಲಾಯಿಸಬೇಕು. ಯಾವ ರೀತಿ? ನಾಡನ್ನು ಕಟ್ಟಬೇಕಾದಾಗ ನಾವೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ನಿಂತಾಗ ಮಾತ್ರ ಒಂದು ನಾಡನ್ನು ಸಮೃದ್ಧವಾಗಿ ಕಟ್ಟೋದಕ್ಕೆ ಸಾಧ್ಯ, ಅಥವಾ ಅಭಿವೃದ್ಧಿಯಾತ್ಮಕವಾಗಿ ಕಟ್ಟೋದಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಕಟ್ಟೋದಕ್ಕೆ ಸಾಧ್ಯತೆ ಆಗೋದಿಲ್ಲ. ವಾಸ್ತವತೆಯನ್ನು ಕನಸಿನಲ್ಲಿ ಅತಿಮಾನುಷವಾಗಿ ಕೂಡಿರ್ತಕ್ಕಂತಹ ರೀತಿಯಲ್ಲಿ ಕಟ್ಕೊಟ್ಟಿರ್ತಕ್ಕಂತಹ ಒಂದು ಪದ್ಯವಾಗಿಯೂ ಕೂಡ ಇದು ನಮಗೆ ಕಾಣ್ತಾ ಹೋಗುತ್ತೆ. ಥ್ಯಾಂಕ್ ಯು.